ಈ ಹಿಂದೆ 15ನೇ ಹಣಕಾಸು ಆಯೋಗ ರಚನೆಯಾದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸ್ವಲ್ಪ ಅನ್ಯಾಯ ಆಯಿತು. ವಿತರಣೆಯಲ್ಲಿ, ಹಣಕಾಸಿನ ವಿತರಣೆಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಇರ್ತೀವಲ್ಲ, ಕಡಿಮೆ ಆಯಿತು. ನೋಡಿ, ಕರ್ನಾಟಕ ದ ಪಾಪ್ಯುಲೇಷನ್ ಆಫ್ ದ ಇಂಡಿಯಾದಲ್ಲಿ 5% ಇದೆ. ಆದರೆ ರಾಷ್ಟ್ರಕ್ಕೆ ಕರ್ನಾಟಕದ ಆರ್ಥಿಕ ಏನು GDP ಅಂತ ಕರಿತೇವೆ, ಅವರ್ ಶೇರ್ ಈಸ್ ಅಬೌಟ್ 8.7% ದಿಸ್ ಇಯರ್. ಅಂದರೆ ಕಾನ್ಸ್ಟಂಟ್ಲಿ ಕರ್ನಾಟಕ ಈಸ್ 8+ ಇದೆ, 8% ಇದೆ. ಅಂಡ್ ಕರ್ನಾಟಕ ಇಸ್ ಒನ್ ಆಫ್ ದ ವೆರಿ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್. ಹೀಗಾಗಿ ಕರ್ನಾಟಕ ಬಹಳ ಬೆಳವಣಿಗೆ ಆಗ್ತದೆ ಬೇರೆ ಬೇರೆ ರಂಗದಲ್ಲಿ. ನಮಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ ಕಡಿಮೆ ಆಗುವ. ಈಗಾಗಲೇ 14ನೇ ಹಣಕಾಸಿನ ಆಯೋಗ, ಐ ಆಮ್ ಟಾಕಿಂಗ್ ಆಫ್ ದ 14th ಫೈನಾನ್ಸ್ ಇದ್ದಾಗ ಈ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಎಲ್ಲಾ ರಾಜ್ಯಗಳಿಗೆ ಹಂಚಿಕೆ ಏನ್ ಮಾಡ್ತಾರೆ, ಅದರಲ್ಲಿ ನಮಗೆ 4.71% ಹಣ ಕೊಡ್ತಾ ಇತ್ತು ಟೋಟಲ್ ಡೆವಲ್ಯೂಷನ್. 15th ಫೈನಾನ್ಸ್ ಕಮಿಷನ್ ನಲ್ಲಿ ಫಾರ್ ವೇರಿಯಸ್ ರೀಸನ್ಸ್ ನಮಗೆ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಟು 3.64 ಸಮಥಿಂಗ್, ಅಂದ್ರೆ 1.1% ಕಡಿಮೆ ಮಾಡಿಬಿಟ್ರು ಡೆವಲ್ಯೂಷನ್ ನಲ್ಲಿ. ಇದರಿಂದ ಕಳೆದ 6 ವರ್ಷದಲ್ಲಿ, ಈಗ 6 ವರ್ಷ ಆಗ್ತಾ ಇದೆ, ಯಾಕಂದ್ರೆ ಇದು 5 ವರ್ಷ ಇರಬೇಕು ಹಣಕಾಸು, ಅಂದ್ರೆ 15th ಫೈನಾನ್ಸ್ ಕಮಿಷನ್ ಇಸ್ 6 years. 6 ವರ್ಷದಲ್ಲಿ 14th ಫೈನಾನ್ಸ್ ಕಂಟಿನ್ಯೂ ಆಗಿದ್ರೆ, 14th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಕಂಟಿನ್ಯೂ ಆಗಿದ್ರೆ ನಮ್ಗೆ ಇನ್ನೂ 80,000 ಕೋಟಿ ಹೆಚ್ಚಿಗೆ ಬರ್ತಾ ಇತ್ತು. ಯಾರು ವಿ ಲಾಸ್ಟ್ 80,000 crores in last 6 years because of the 15th finance recommendation. This is a major one.